ದೀರ್ಘಕಾಲದ ಬಳಿಕ ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸ್ತಾರ ಸೌಮ್ಯ ರೆಡ್ಡಿ. ಎರಡನೇ ಬಾರಿಗೆ ಬಿಜೆಪಿ ಬಾವುಟ ಹಾರಿಸುವ ಮೂಲಕ ಗೆದ್ದು ಬೀಗ್ತಾರ ತೇಜಸ್ವಿ ಸೂರ್ಯ. ನಮಸ್ಕಾರ ವೀಕ್ಷಕರೇ. ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ ಪೈಪೋಟಿ ಜೋರಾಗಿದೆ. ಇಬ್ಬರು ಕೂಡ ಪ್ರಬಲವಾಗಿ ಸಂಘಟನೆ ಮಾಡ್ತಕ್ಕಂಥ ಲೆಕ್ಕಾಚಾರದಲ್ಲಿ ಓಡಾಡ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರ 1996ರಿಂದಲೂ ಕೂಡ ಬಿ ಜೆ ಪಿಯ ಭದ್ರಕೋಟೆ. ಅನಂತಕುಮಾರ್ ಅವರಿಗೆ ಒಂದು ರಾಜಕೀಯ ಭವಿಷ್ಯವನ್ನು ಕಲ್ಪಿಸಿಕೊಟ್ಟಂತಹ ಕ್ಷೇತ್ರ, ಕೇಂದ್ರದಲ್ಲಿ ಬಿ ಜೆ ಪಿ ಸಂಘಟನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಬೆಂಗಳೂರು ದಕ್ಷಿಣ ಕ್ಷೇತ್ರ, ಅನಂತಕುಮಾರ್ ಅವರನ್ನು 6 ಬಾರಿ ಸಂಸದರಾಗಿ ಮಾಡಿದಂಥ ಕ್ಷೇತ್ರ ಬೆಂಗಳೂರು ದಕ್ಷಿಣ ಕ್ಷೇತ್ರ, ಬಿ ಜೆ ಪಿಯ ಭದ್ರಕೋಟೆ. ಅದರ ಆಧಾರದ ಮೇಲೆಯೇ 2019ರಲ್ಲಿ ತೇಜಸ್ವಿ ಸೂರ್ಯ ಅವರು 3 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆದ್ದು ಲೋಕಸಭೆಯನ್ನು ಪ್ರವೇಶ ಮಾಡ್ತಾರೆ. ಬಿ ಜೆ ಪಿ ಎರಡನೇ ಬಾರಿಗೆ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ತೇಜಸ್ವಿ ಸೂರ್ಯ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸೋದು ಅಷ್ಟೇನು ಕಠಿಣದ ಕೆಲಸ ಅಲ್ಲ ಬಿ ಜೆ ಪಿಗೆ. ಯಾಕೆಂದರೆ ಇದು ಕಾಲದಿಂದಲೂ ಕೂಡ ಬಿ ಜೆ ಪಿಯ ಭದ್ರಕೋಟೆ. ಯಾವುದೇ ಕಾರಣಕ್ಕೂ ಬಿ ಜೆ ಪಿಯನ್ನು ಇಲ್ಲಿ ಅಲ್ಲಾಡಿಸೋದಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಕೊರತೆಯೂ ಕೂಡ ಇತ್ತು. ಬೆಂಗಳೂರು ದಕ್ಷಿಣಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಹಾಕೋದಕ್ಕೆ ತಡ್ಕಾಡ್ತಕ್ಕಂಥ ಸಮಯ ಕೂಡ ಬಂದಿತ್ತು. ಅಭ್ಯರ್ಥಿಗಳ ಸಿಗದೇ ಇರೋ ಸಮಯದಲ್ಲಿ ಸೌಮ್ಯ ರೆಡ್ಡಿ ಅವರಿಗೆ ಅವಕಾಶ ಒದಗಿ ಬಂತು. ರಾಮಲಿಂಗಾರೆಡ್ಡಿ ಅವರು ಸ್ಟಾರ್ಟಿಂಗ್ ಒಪ್ಪಿರಲಿಲ್ಲ, ಬೆಂಗಳೂರು ದಕ್ಷಿಣಕ್ಕೆ ಬೇಡ ಅಂಥೇಳಿ. 3 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ, ಗೆಲ್ಸ್ಕೊಂಬರ್ತಾರೆ. ಜೊತೆಗೆ ಕಾಂಗ್ರೆಸ್ ಗ್ಯಾರಂಟಿಗಳಿದ್ದಾವೆ. ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಅಲೆ ಇದೆ. ಹಾಗಾಗಿ ಅವಕಾಶ ಮಾಡಿಕೊಟ್ರೆ ಗೆಲ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೊನೆಗೆ ಅಭ್ಯರ್ಥಿಗಳು ಸಿಗದೇ ಇರೋ ಒಂದು ಸಮಯದಲ್ಲಿ ಸೌಮ್ಯ ರೆಡ್ಡಿ ಅವರಿಗೆ ನಿಲ್ಲೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸೌಮ್ಯ ರೆಡ್ಡಿ ಅವರು ಕೂಡ ಮರುಭೂಮಿಯಲ್ಲಿ ಸಂಘಟನೆ ಮಾಡೋದು ಎಷ್ಟು ಕಷ್ಟನೋ ಹಾಗೆ ಬೆಂಗಳೂರು ದಕ್ಷಿಣದಲ್ಲಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಈ ಬಾರಿ ಬೆಂಗಳೂರು ದಕ್ಷಿಣದಲ್ಲಿ ಬಿ ಜೆ ಪಿಗೆ ಟಕ್ಕರ್ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಈ ಬಾರಿ ಒಂದಷ್ಟು ಗ್ಯಾರಂಟಿಗಳು ಸೌಮ್ಯ ರೆಡ್ಡಿ ಅವರ ಕೈ ಹಿಡಿಯಬಹುದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ತಂದೆ ಸಚಿವರಾಗಿದ್ದಾರೆ, ಜೊತೆಗೆ ತಂದೆಯ ಬಲ ಇದೆ, ರಾಜಕೀಯ ಅನುಭವ ಇದೆ, ಉನ್ನತ ವ್ಯಾಸಂಗ ಮಾಡಿರ್ತಕ್ಕಂಥದ್ದು. ಎಲ್ಲ ಕಡೆಯಿಂದಲೂ ಸೌಮ್ಯ ರೆಡ್ಡಿ ಅವರು ಒಂದು ಪ್ರಬಲವಾಗಿರೋದ್ರಿಂದ ಈ ಬಾರಿ ಬಿ ಜೆ ಪಿಗೆ ಟಕ್ಕರ್ ಕೊಡ್ತಾರೆ ಅನ್ನೋದು ಕೆಲವರ ಮಾತು. ಆದರೆ ಬುದ್ಧಿವಂತರ ಕ್ಷೇತ್ರ ಎನಿಸಿಕೊಂಡಿರುವ ಬೆಂಗಳೂರು ದಕ್ಷಿಣ ಈ ಬಾರಿಯೂ ಕೂಡ ತೇಜಸ್ವಿ ಸೂರ್ಯ ಅವರಿಗೆ ಮನೆ ಹಾಕ್ತಾರೆ ಅನ್ನೋ ಮಾತುಗಳು ಕೂಡ ಇದೆ. ನೋಡಬೇಕು, ಬೆಂಗಳೂರು ದಕ್ಷಿಣದಲ್ಲಿ 6 ಬಾರಿ ಸಂಸದರನ್ನಾಗಿ ಮಾಡಿರ್ತಕ್ಕಂಥ ಅನಂತಕುಮಾರ್ ಅವರ ಕೋಟೆಯನ್ನು, ತೇಜಸ್ವಿ ಸೂರ್ಯ ಅವರ ಕೋಟೆಯನ್ನು, ಬಿ ಜೆ ಪಿ ಕೋಟೆಯನ್ನು ಕಾಂಗ್ರೆಸ್ ಭೇದಿಸುತ್ತಾ, ಸೌಮ್ಯ ರೆಡ್ಡಿ ಅವರು ಭೇದಿಸ್ತಾರಾ, ರಾಮಲಿಂಗಾರೆಡ್ಡಿ ಅವರು ಭೇದಿಸ್ತಾರಾ, ಯಾವ ರೀತಿ ಸಂಘಟನೆ ಮಾಡ್ತಾರೆ, ಯಾವ ರೀತಿ ಸರ್ಕಾರ ಇದ್ದುಕೊಂಡು ತಂದೆ ಮಂತ್ರಿಯಾಗಿ ಮಗಳನ್ನು ಗೆಲ್ಲಿಸಿಕೊಂಡು ಬರ್ತಾರ ರಾಮಲಿಂಗಾರೆಡ್ಡಿಯವರು, ಈ ಎಲ್ಲ ವಿಷಯಗಳಿಗೆ ತಿಲಾಂಜಲಿ ಹಾಕಬೇಕಂದ್ರೆ ಲೋಕಸಭೆ ಚುನಾವಣೆ ಮುಗಿಬೇಕು. ಹಾಗಾಗಿ ಬೆಂಗಳೂರು ದಕ್ಷಿಣದಲ್ಲಿ ಈಗಾಗಲೇ 2 ಪಕ್ಷದಿಂದಲೂ ಕೂಡ ಪ್ರಬಲವಾಗಿ ಸಂಘಟನೆ ನಡೀತಾ ಇದೆ. ಸೌಮ್ಯ ರೆಡ್ಡಿ ವರ್ಸಸ್ ತೇಜಸ್ವಿ ಸೂರ್ಯ. ಸ್ನೇಹಿತರೆ, ನೀವು ಬೆಂಗಳೂರು ದಕ್ಷಿಣ ಲೋಕಸಭಾ ವ್ಯಾಪ್ತಿಗೆ ಸೇರ್ಪಟ್ಟರೆ ನೀವು ಈ ಇಬ್ಬರಲ್ಲಿ ಗೆಲ್ಲುವ ಅಭ್ಯರ್ಥಿ ಯಾರಂತ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು.